ಹಲೋ, ಟೊಮೆಟೊ ಚಟ್ನಿ ಮಾಡೋ ವಿಧಾನ ಬನ್ನಿ. ಟೊಮೆಟೊ 4 ಕಟ್ ಮಾಡಿಟ್ಕೊಳ್ಳಿ. ಈರುಳ್ಳಿ 1 ಹಾಫ್, ಮೆಣಸಿನ್ಕಾಯಿ ರುಚಿಗೆ, ಖಾರ, ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕರಿಬೇವು ಸೊಪ್ಪು, ಶೇಂಗಾ, ಕೊತ್ತಂಬರಿ ಸೊಪ್ಪು. ಹೆಂಗೆ ಮಾಡಬೇಕು? ಕಡಲೆ ಅಂದರೆ ಶೇಂಗಾನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಆಮೇಲೆ ಈರುಳ್ಳಿ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಈ ಚಟ್ನಿ ತುಂಬ ರುಚಿ ಇರುತ್ತೆ. ಈ ಥರ ಕಲರ್ ಬರೋವರೆಗೂ ಫ್ರೈ ಮಾಡಿ. ಮೆಣಸಿನ್ಕಾಯಿ ರುಚಿಗೆ ಖಾರದ ಪುಡಿ ಹಾಕ್ತಿರೋದು ನಾವು ಇಲ್ಲಿ. ಆಮೇಲೆ ಟೊಮೊಟೊ ಸಾಫ್ಟಾಗಿ ಕುಕ್ ಮಾಡಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಿ. ಅದು ಉಪ್ಪು ಹಾಕಿದರೆ ನೀರು ಬಿಟ್ಕೊಂಡು ಸಾಫ್ಟ್ ಆಗುತ್ತೆ. ಈ ಥರ ನೀರು ಬಿಟ್ಕೊಂಡೆ ಸ್ವಲ್ಪ ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿ. ಈಗ ಖಾರದ ಪುಡಿ ನಮಗೆ ಜಾಸ್ತಿ ತಿನ್ನೋರಿಗೆ ಜಾಸ್ತಿ ಹಾಕ್ಬೋದು, ಸ್ವಲ್ಪ ತಿನ್ನೋರಿಗೆ ಸ್ವಲ್ಪ ಹಾಕ್ಬೋದು. ನಾವಿಲ್ಲಿ 2 ಸ್ಪೂನ್ ಹಾಕಿದ್ದೀವಿ. ಈ ಥರ ಎಲ್ಲ ಫ್ರೈ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ನೀರು ಹಾಕೋದು ಅವಶ್ಯಕತೆ ಇಲ್ಲ. ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕಿ, ರುಚಿಗೆ ಟೇಸ್ಟಿಗೆ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕು, ಇಲ್ಲಾಂದರೆ ಇದ್ರ ಟೇಸ್ಟು ಚೆನ್ನಾಗಿರಲ್ಲ. ಸಣ್ಣನೂ ಹಾಕ್ಬಾರ್ದು, ಕಚ್ಚ ಪಚ್ಚ ಆಗಿ ಹಾಕಬೇಕು. ಆಮೇಲೆ ಒಗ್ಗರಣೆಗೆ ಕಡಾಯಿ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕಿ, ಸಾಸಿವೆ ಜೀರಿಗೆ ಚಿಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಚಟ್ನಿ ರುಬ್ಬಿರ್ತೀವಲ್ಲ ಆ ಚಟ್ನಿನೂ ಹಾಕಿ ಮಿಕ್ಸ್ ಮಾಡಿ. ಇದು ಬಿಸಿ ಬಿಸಿ ಅನ್ನಕ್ಕೂ, ರೊಟ್ಟಿಗೂ ಮತ್ತು ಇಡ್ಲಿಗೂ ಸೂಪರ್ ಚೆನ್ನಾಗಿರುತ್ತೆ ಕಾಂಬಿನೇಷನ್. ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದು ಇವತ್ತಿನ ಟೊಮೆಟೊ ಚಟ್ನಿ. ನಾವು ಜೀರಾ ರೈಸ್ನಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀವಿ. ಸೂಪರಾಗಿ ಬಂದಿದೆ, ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.